ನಾನು ಬಜೆಟ್ ಅಲ್ಲಿ ನೋಡ್ತೇನೆ, ಬಹಳಷ್ಟು ಮಂದಿ ನಾಯಕರು ಮಾತಾಡ್ಬೇಕಾಗಿದೆ. ಈ ಸರ್ಕಾರ ನೋಡಿ, ಒಂದು ಕೋಮಿನ ಜನರು ಓಲೈಸಬೇಕನ್ನಂತ ಕಾರಣದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಊರಿನಲ್ಲಿ ಕೂಡ ಅಮೀನ್ಗಢದಲ್ಲಿ ಕೂಡ ಬಹಳಷ್ಟು ಶಾಲೆಗಳು ಬಿದ್ದೋಗ್ಯಾವ. ಯಾವ ಶಾಲೆಗಳಲ್ಲಿ ರಿಪೇರಿ ಮಾಡಿಸೋಕೆ ರೊಕ್ಕ ಇಲ್ಲ. ಒಬ್ಬ ಶಿಕ್ಷಕರ ನೇಮಕಾತಿ ಮಾಡಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ, ನೇಮಕಾತಿ ಮಾಡಕ್ಕೆ ಆಗ್ತಾ ಇಲ್ಲ. ಆದ್ರೆ ಉರ್ದು ಶಾಲೆಗಳನ್ನು, ಹೊಸ ಶಾಲೆಗಳನ್ನು 100 ಶಾಲೆಗಳನ್ನು ಕಟ್ಟಬೇಕೆಂದರೆ ಸರ್ಕಾರ ಆದೇಶ ಮಾಡಿದೆ. ಆದ್ರೆ ಸ್ವಾಮಿ, ಇವತ್ತು 100 ಉರ್ದು ಶಾಲೆಗಳನ್ನು ಕಟ್ತಾ ಇದ್ದೀರಲ್ಲ ಕಾಂಗ್ರೆಸ್ ಸರ್ಕಾರ, ಒಂದು ಕನ್ನಡ ಶಾಲೆಯು ಕೂಡ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ತಾವೆಲ್ಲರೂ ಕೂಡ ಚರಂತಿ ಮಟ್ಟವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. 2023ರಲ್ಲಿ ನಡೆದಂತ ತಪ್ಪು 2025ನೇ ಉಪಚುನಾವಣೆಯಲ್ಲಿ ಆ ತಪ್ಪು ನಡೆಯಬಾರದು. ಚರಂತಿ ಮಟ್ಟವ್ರನ್ನ ಅಖಂಡ ಮೆಜಾರಿಟಿಯಿಂದ ತಾವು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್.